ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ಯಾರು? ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ಕಾರಣ ಯಾರು? ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ಯಾರು? ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲು ನೋಡಿದ್ಯಾರು? ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿದ್ಯಾರು? ನೂರಾರು ವರ್ಷಗಳ ಪರಂಪರೆಯನ್ನ ಹಾಳು ಮಾಡಲು ನೋಡಿದ್ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ನಂತರ ಹುಟ್ಟಿಕೊಂಡಿರುವಂತಹ ಹತ್ತಾರು ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಕೊಡುತ್ತಾರಾ ಸಿದ್ದರಾಮಯ್ಯ ಸರ್ಕಾರ? ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಪ್ರಕರಣ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಕೆದಕಿದಷ್ಟು ಹುಡುಕಿದಷ್ಟು ವಿಚಾರಗಳು, ರಹಸ್ಯಗಳು ಬಯಲಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ಯಾರು ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಆ ಹೇಳಿಕೆಯ ನಂತರ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋರು ಯಾರು? ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆಯನ್ನ ತರಬೇಕು ಅಂತ ನೋಡ್ತಾ ಕೂತ್ಕೊಂಡವ್ರು ಯಾರು? ಇದು ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಅಂತ ಕಾಣಿಸುತ್ತೆ. ನೂರಾರು ವರ್ಷಗಳ ಪರಂಪರೆಯನ್ನ ಹಾಳು ಮಾಡಲಿಕ್ಕೆ ನೋಡ್ತಾ ಇರುವಂಥವ್ರು ಯಾರು ಎನ್ನುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯ ನಂತರ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟುಕೊಂಡಿದ್ದು. ಇದಕ್ಕೆಲ್ಲಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಉತ್ತರ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿತ್ತು. ಇನ್ನು ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ನೋಡೋದಾದ್ರೆ, ಧರ್ಮಸ್ಥಳದಲ್ಲಿ ಈಗ ಅನಾಮಿಕ ದೂರುದಾರ ಒಂದು ಸಂದರ್ಶನವನ್ನ ಕೊಟ್ಟಿದ್ದಾನೆ ಯಾವುದೋ ಒಂದು ಖಾಸಗಿ ಚಾನೆಲ್ಗೆ. ಸೊ ಆ ಒಂದು ಚಾನಲ್ನ ಮುಖಾಂತರ ಆತ ಹೇಳ್ತಾ ಇದ್ದ ಏನು ಅಂತಂದ್ರೆ, ನನ್ನನ್ನು ನಂಬ್ತಾ ಇಲ್ಲ ಎಸ್ ಐ ಟಿಯನ್ನು ನಾನು ನಂಬಿದ್ದೇನೆ. ಹಾಗೆ ನಾನೊಬ್ಬನೇ ಅಲ್ಲ ಆ ಒಂದು ಹೆಣವನ್ನು ಹೂತು ಹಾಕಿದ್ದು, ನಾನೊಬ್ಬನೇ ಅಲ್ಲ, ನನ್ನ ಜೊತೆಗೆ ಸಾಕಷ್ಟು ಜನ ಇದ್ದರು, ನನ್ನ ಸಂಬಂಧಿಕರಿದ್ದರು, ನನ್ನ ಭಾವ ಇದ್ದ, ಅವರಿದ್ರು ಇವರಿದ್ರು ಅಂತ ಹೇಳಿ ಒಂದಿಷ್ಟು ಜನರ ಲೀಶನ ಕೊಟ್ಟಿರುವಂತಹ ಆತ ಯಾರು ಅಪರಿಚಿತ ದೂರುದಾರ ಎಲ್ಲ ವಿಚಾರಕ್ಕೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ಆತನ ಮುಖವನ್ನು ತೋರಿಸಲಿಲ್ಲ ಯಾವುದೇ ಖಾಸಗಿ ಚಾನಲ್ನಲ್ಲಿ. ಜಸ್ಟ್ ಒಂದು ಲುಂಗಿ ಕಟ್ಕೊಂಡಿದ್ದ, ಮೇಲ್ಗಡೆ ಒಂದು ಟಪ್ಪಿ ಹಾಕೊಂಡಿದ್ದ, ಗೊತ್ತಲ್ಲ ಕಲರ್ ಮುಸುಕು ಆ ಒಂದು ಬಟ್ಟೆಯನ್ನು ಹಾಕೊಂಡಿದ್ದ. ಅದಾದ ನಂತರ ಒಂದು ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಅನ್ನ ಕೊಟ್ಟಿರುವಂತಹ ದೂರುದಾರ. ಈಗ ಏನಾಗುತ್ತೆ ಅಂದ್ರೆ, ದೂರುದಾರನ ಸಾಕಷ್ಟು ವಿಚಾರಗಳು, ದೂರುದಾರ ಹೇಳಿರುವಂತಹ ವರ್ಡ್ಗಳು ಎಲ್ಲವೂ ಕೂಡ ಸಾರ್ವಜನಿಕರ ಮೈಂಡಲ್ಲಿ ಈಗ ಆಲ್ರೆಡಿ ಇದೆ. ಸೊ ಮುಂದೆ ಈ ಒಂದು ದೂರುದಾರ ಯಾರು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಾಗುವಂತಹ ಚಾನ್ಸಸ್ ಇರುತ್ತೆ. ನಿನ್ನೆ ಸದನದಲ್ಲೇ ಅಶೋಕ್ ಅವರು ಹೇಳ್ತಾ ಯಾವುದೋ ಒಂದು ಮಾತು ಹೇಳಿದ್ರು. ದೂರುದಾರ ಯಾರು ಅಂತ ಹೇಳಿದ ತಕ್ಷಣ ಅವರ ಮೂಲಗಳ ಪ್ರಕಾರ, ಅವ್ರು ತಿಳ್ಕೊಂಡಿರುವ ಪ್ರಕಾರ ಅದನ್ನ ನಿಜವಾದ ಹೆಸರು ಅಂತೆ ಅಂತ ಹೇಳಿ ಒಂದು ಹೆಸರು ಹೇಳಿದ್ರು. ಅದು ಹೌದೋ ಅಲ್ವೋ ಅದು ಕಡೆಗೆ ನೋಡಬೇಕು. ಆದರೆ ಈಗ ಎಲ್ಲಿವರೆಗೆ ಬಂತು ಧರ್ಮಸ್ಥಳ ಫೈಲ್ಸ್ ಪ್ರಕರಣ? ಎಷ್ಟು ಲಕ್ಷ ಖರ್ಚಾಯಿತು? ಏನೇನು ಹುಡುಕಿದ್ರು SIT ತನಿಖಾ ತಂಡ ಎನ್ನುವುದೆಲ್ಲವೂ ಕೂಡ ಸಾರ್ವಜನಿಕರ ಮುಂದಿಟ್ರೆ ಇಟ್ಸ್ ಗುಡ್, ಆಯ್ತಾ? ಇಲ್ಲ ಅಂತಂದ್ರೆ ಇದು ಹುನ್ನಾರ ಅಂತ ಅನ್ಸುತ್ತೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವಂತಹ ಹುನ್ನಾರ ಅಂತ ಅನ್ಸುತ್ತೆ. ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನ ತಂದವರು ಯಾರು, ತರಲಿಕ್ಕೆ ನೋಡ್ತಾ ಇದ್ದವ್ರು ಯಾರು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ. ಎಸ್ ವೀಕ್ಷಕರೇ, ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಇದನ್ನು ಮಾತಾಡೋಕ್ಕೆ ಹೋಗೋದಿಲ್ಲ.
ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲು ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು ಅವರೆಲ್ಲ ಧರ್ಮಸ್ಥಳ ಫೈಲ್ಸ್ ಅನ್ನೋದೇ ಸುಳ್ಳ, ಮುಸುಕುದಾರಿ ಹೇಳ್ತಾ ಇರೋದೆಲ್ಲ ಸುಳ್ಳ, ಇದು ಖಾಲಿ ಕೇಸ್, ಖಾಲಿ ಟ್ರಂಕ. ಧರ್ಮಸ್ಥಳ ಫೈಲ್ಸ್ ಅನ್ನೋದೇ ಸುಳ್ಳ, ಮುಸುಕುದಾರಿ ಹೇಳ್ತಾ ಇರೋದೆಲ್ಲ ಸುಳ್ಳ, ಇದು ಖಾಲಿ ಕೇಸ್, ಖಾಲಿ ಟ್ರಂಕ, ಬರೀ ಸದ್ದು ಮಾತ್ರ ಮಾಡ್ತಾ ಇದ್ದ. ಇದೆಲ್ಲ ಸುಳ್ಳು ಆರೋಪಗಳ. ಧರ್ಮಸ್ಥಳದಲ್ಲಿ ಯಾವ ಕೊಲೆಗಳೂ ಆಗಿಲ್ವಾ? ಧರ್ಮಸ್ಥಳದಲ್ಲಿ ಯಾವ ಕುಕೃತ್ಯಗಳು ಕೂಡ ಆಗಿಲ್ವಾ? ಹಾಗಾದ್ರೆ ಸರ್ಕಾರ SIT ತನಿಖೆಯನ್ನ ಕೈಗೊಂಡದ್ದು ಯಾಕೆ? ಯಾರ ಒತ್ತಡದಿಂದ SIT ತನಿಖೆಗೆ ಸೂಚನೆ ನೀಡಲಾಯಿತು? ಇದಕ್ಕೆಲ್ಲ ಉತ್ತರ ಕೊಡ್ತಾರಾ ಸಿದ್ದರಾಮಯ್ಯ ಸರ್ಕಾರ? ಎಸ್ ವೀಕ್ಷಕರೇ, ಈಗ ನೀವು ಬೈಟ್ ಕೇಳ್ಕೊ ಬಂದ್ರಿ, ಹೌದಾ? ಏನಂತ ಇತ್ತು ಆ ಬೈಟ್ನಲ್ಲಿ? DK ಶಿವಕುಮಾರ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಧರ್ಮಸ್ಥಳದ ವಿರುದ್ಧ ಇದು ಹಪ್ಪಿರುವಂತಹ ಷಡ್ಯಂತ್ರ, ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರಲಿಕ್ಕೆ ಯಾರು ನೋಡ್ತಾ ಇದ್ದಾರೆ, ವೆಲ್ ಪ್ಲಾನ್ ಸ್ಟ್ರಾಟಜಿ ಇದು ಅಂತ ಹೇಳಿ ರಾಜಾರೋಷವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತಹ DK ಶಿವಕುಮಾರ್ ಅವರು ಜನರ ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ. ಯಾಕಾಗಿ ಹೀಗನ್ನಿಸ್ತಾ ಇದೆ ವೀಕ್ಷಕರೇ? ಇದು DK ಶಿವಕುಮಾರ್ ಅವ್ರಿಗೆ ಮಾತ್ರ ಹೀಗನ್ನಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನು, ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಅನ್ನಿಸ್ತಾ ಇದೆ. ಇದು ಇಟ್ಸ್ ಅ ವೆಲ್ ಪ್ಲಾನ್ಡ್ ಅಂತ ಹೇಳಿ ಅನ್ನಿಸ್ತಾ ಇರುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಆತ 17 ಕಡೆಯಲ್ಲಿ ಜಾಗವನ್ನ ತೋರಿಸಿರುವಂಥವ್ನು. ಯಾರು? ದೂರುದಾರ. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಹುಡುಕಿದ್ದಾಯ್ತು. ಹುಡುಕಿದಾದ್ಮೇಲೆ ಯಾವುದೂ ಕೂಡ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿಲ್ಲ, ಯಾವುದೇ ತಲೆಬುರುಡೆ ಸಿಕ್ಕಿಲ್ಲ, ಯಾವುದೋ ಮೂಳೆ ತುಂಡು ಕೂಡ ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದೆ, ಒಂದು ಪುರುಷನ ಮೂಳೆ ಅಂತ ಗೊತ್ತಾಗಿದೆ. ಅದು ಕೂಡ ಇನ್ನೂ ತನಿಖೆ ಆಗಬೇಕಾಗಿದೆ. ಆದರೆ ತರಾತುರಿಯಲ್ಲಿ ಸರ್ಕಾರ SIT ತನಿಖಾ ತಂಡವನ್ನ ರಚನೆ ಮಾಡ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಆತ ತೋರಿಸಿದ ಕಡೆಯಲ್ಲೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಮೂಳೆ ಸಿಕ್ತಿ ಹೋದ್ರೂ ಕೂಡ 1-2-3 ಜಾಗದಲ್ಲಾದ್ರೂ ಸಿಗ್ಬೇಕಿತ್ತಲ್ಲ, ಸಿಕ್ಕಿಲ್ಲ. ಇದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಮುಸುಕುದಾರಿ ನಿನ್ನೆ ಏನ್ ಹೇಳಿದ್ದ ಅಂತಂದ್ರೆ, ಈ ಒಂದು ವಿಚಾರವಾಗಿ ಬೇರುಗಳೆಲ್ಲ ಬಂದೋಗ್ಬಿಟ್ಟಿರುತ್ತೆ, ಮರಗಳ ಬೇರು ಅಭಿವೃದ್ಧಿ ಆಗಿರುತ್ತೆ, ಇಲ್ಲ ಮಣ್ಣು ಬಂದಿರೋದು ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಅದು ಸ್ವಲ್ಪ ಜಾಗ ಇದೆಯಲ್ಲ ಭೌಗೋಳಿಕವಾಗಿ ಅದು ಬದಲಾವಣೆ ಆಗಿದೆ ಅನ್ನುವಂಥ ವಿಚಾರವನ್ನು ಮುಸುಕುದಾರಿ ಹೇಳಿರುವಂಥದ್ದು. ಈಗ ಮುಸುಕುದಾರಿ ಹೇಳಿರುವಂಥದ್ದೆಲ್ಲ ಸೈಡಿಗಿಡನ ಕಾಂಗ್ರೆಸ್ ಸರ್ಕಾರದವರೇ SIT ತನಿಖಾ ತಂಡವನ್ನ ರಚನೆ ಮಾಡಿದ್ದು, ಹೌದಾ? ಈಗ DCM DK ಶಿವಕುಮಾರ್ ಅವರ ಬೈಟ್ ನ ನೋಡಿದ್ರೆ, ಅವರ ಹೇಳಿಕೆಯನ್ನ ಕೇಳಿದ್ರೆ, ಈಗ ನಾವು ಅನುಮಾನವನ್ನ ಪಡುವುದರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಅನ್ಸುತ್ತೆ. ಮುಸುಕುದಾರಿ ಹೇಳಿದ್ದೆಲ್ಲ ಸುಳ್ಳ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಅನ್ನುವುದು ಸುಳ್ಳ, ಇದು ಖಾಲಿ ಕೇಸ್, ಖಾಲಿ ಟ್ರಂಕ ಅನ್ನುವಂಥದ್ದು ಬರೀ ಸದ್ದು ಮಾತ್ರ ಮಾಡ್ತಾ ಇದೆಯಾ? ಬರೀ ಸುಳ್ಳು ಆರೋಪಗಳೇ ಇದೆಯಾ? ಧರ್ಮಸ್ಥಳದಲ್ಲಿ ಯಾವ ಕೊಲೆನೂ ನಡೆದಿಲ್ವಾ? ಧರ್ಮಸ್ಥಳದಲ್ಲಿ ಯಾವ ಕುಕೃತ್ಯವೂ ನಡೆದಿಲ್ವಾ? ಹಾಗಾದ್ರೆ ಸರ್ಕಾರ SIT ತನಿಖೆಯನ್ನ ಕೈಗೊಂಡಿದ್ಯಾಕೆ? ಯಾರ ಒತ್ತಡದಿಂದ SIT ತನಿಖೆಯನ್ನ ಮಾಡಲಾಯಿತು ಅನ್ನೋದು ಈಗ ಪ್ರಶ್ನೆಯಾಗಿದೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡಬೇಕು. ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ತಕ್ಕಂತೆ ಉತ್ತರವನ್ನ ಕೊಡಬೇಕು. ಇನ್ನು ಸದನದ ವಿಚಾರವಾಗಿ ಬರೋದಾದ್ರೆ ವೀಕ್ಷಕರೇ, ಸದನದ ವಿಚಾರದಲ್ಲಿ
ಸದನದಲ್ಲಿ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ವಿರೋಧ ಪಕ್ಷದವರಾಗಿರುವಂತಹ ಬಿಜೆಪಿ ಪಕ್ಷದವರು ಸಾಕಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ಗೆ ಇಟ್ಟಿರುವಂತದ್ದು. ಎಸ್, ಈ ವಿಚಾರವಾಗಿ ಸದನದಲ್ಲಿ ನಿನ್ನೆ ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ರು. ಏನಂತ ಅಂತಂದ್ರೆ, ಆತನ ಮುಸುಕನ್ನ ಮೊದಲು ತೆಗೆಸಬೇಕು, ಯಾರು ಅಂತ ಗೊತ್ತಾಗಬೇಕು, ಆತನ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗಬೇಕು, ಮಂಪರು ಪರೀಕ್ಷೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಬಿಜೆಪಿ ಏನಿದೆ ಆ ಬಿಜೆಪಿ ಕೇಳಿರುವಂತಹ ಪ್ರಶ್ನೆಗಳು. ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನ ಕುತ್ಕೊಳ್ಳೇಬೇಕು. ಎಂದು ಒಂದು ದೇವಸ್ಥಾನದ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇರುವುದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ಅವರು ನಿನ್ನೆ ಸದನದಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಕೊಡಬೇಕು ಕಾಂಗ್ರೆಸ್ ಅವರು. ಎಲ್ಲದಕ್ಕೂ ಕೂಡ ಕಾದ್ ನೋಡ್ಬೇಕಾಗಿದೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.